ಐಕೂರಾರ್ಯಪ್ರಿಯಂ ಶಿಷ್ಯಂ ಗುರುವರದೇಂದ್ರಪದಾರ್ಚಕಂ ಸದಾ ಸುಳಾದಿಪದವಕ್ತಾರಾಂ ಕುಪ್ಪೇರಾಯ ಗುರುಂ ಭಜೆ. ಶ್ರೀ ಗುರುಭ್ಯೋ ನಮಃ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯ ಗುರುಂ ಭಜೆ. ಶ್ರೀ ವಿಜಯದಾಸಾರ್ಯ ವಿರಚಿತ ಶ್ರೀ ವೆಂಕಟೇಶ್ವರ ಚರಣ ಸುಳಾದಿ. ಮುಕ್ತರಿಂದ ಅರ್ಚನೆ ಗೊಂಬ ಚರಣ ವಿರಕ್ತರ ಮನದಲ್ಲಿ ನಿಂದಿಹ ಚರಣ ಸುರಕ್ತ ವರ್ಣ ನಕದಿಂದ ಲೊಪ್ಪುವ ಚರಣ ಭಕ್ತಿಗೆ ಒಲಿದೊಲಿದು ಭಾಗ್ಯ ಕೊಡುವ ಚರಣ ಭಕ್ತವತ್ಸಲನೆಂಬೋ ಮಹಾಪ್ರತಾಪದ ಚರಣ ವ್ಯಕ್ತವಾಗಿ ಲೋಕ ಪೂರ್ಣವಾದಾದಿ ಚರಣ ಉಕ್ತಿಗೆ ಮೈ ದೊರದ ಉನ್ನತೋನ್ನತ ಚರಣ ಶಕ್ತಿ ಪ್ರದವಾದ ಜ್ಞಾನಾನಂದ ಚರಣ ತ್ಯಕ್ತ ವೈದಿಕ ಸಿದ್ಧ ಸಾರ ಸುಂದರ ಚರಣ ಭಕ್ತಿ ಭೂಷಣವಿತ್ತು ಪಾಲಿಸುವ ಚರಣ ಶಕ್ತಿ ಉದರದಲ್ಲಿ ಅಂಕಿತವಾದ ಚರಣ ಸಿಕ್ತೋದಕಾಧರಿಸೆ ಶಿರದಲ್ಲಿ ಪೊಳೆವ ಚರಣ ಮುಕ್ತಿ ಕೊಡು ತಿಪ್ಪ ಮದನ ಲಾವಣ್ಯ ಚರಣ ನಕ್ತೇಶ ನಂದದಲ್ಲಿ ತಳಿತಳಿಸುವ ಚರಣ ಮುಕ್ತಾಭರಣ ರಂಗ ವಿಜಯ ವಿಠಲರೇಯ ಮುಕ್ತಗಿರಿಯ ವೆಂಕಟ ಶ್ರೀನಿವಾಸನ ಚರಣ. ಈ ಚರಣ ಸಮಸ್ತರಿಗೆ ಸುಲಭ ಸಾಧ್ಯ. ಈ ಚರಣ ಜ್ಞಾನ ಭಕುತಿ ಕೊಡುವುದು. ಈ ಚರಣ ಅಹಂಕಾರ ಬಿಡಿಸುವುದು. ಈ ಚರಣ ಕರಣ ಶುದ್ಧಿಯ ಮಾಡುವುದು. ಈ ಚರಣ ದುರಿತ ರಾಶಿಯ ದಹಿಸುವುದು. ಈ ಚರಣದಿಂದ ಪ್ರಸಾದ ತ್ರಯವೋ. ಈ ಚರಣಾರ್ಚನೆಯ ಮಾಡಿ ಅಜಭವರು ಗೋಚರಿಸುವರು ತಮ್ಮ ಪದವಿಯಲ್ಲಿ ನಿತ್ಯ. ಈ ಚರಣ ನೆನೆಸಿದವನ ಭಾಗ್ಯವೇ ಭಾಗ್ಯ. ಈ ಚರಣ ಕರ್ಮ ಜ್ಞಾನಾನಂದಕ್ಕೆ ಸೂಚನೆ ಕಾಣಿರೋ ಗುರುಗಳ ಕೃಪೆಯಿಂದ. ಈ ಚರಣವೇ ದೈತ್ಯವನ ಸವರುವ ಕೊಡಲಿ. ಈ ಚರಣ ದೋಷ ವಿರಹಿತ ಸಂಪೂರ್ಣ. ಈ ಚರಣ ಆಲೋಚನೆಯ ಮಾಡೆ ಮೋಚಕವಾಗುವುದು ಲಿಂಗ ಶರೀರವು. ವಾಚಸ್ಪತಿ ಜನಕ ವಿಜಯ ವಿಠಲ ವೆಂಕಟ ಲೋಚನಕ್ಕೆ ಪೊಳೆವ ಪ್ರಾಕೃತ ಚರಣ. ಬನ್ನಿ ಬನ್ನಿರೋ ಜನರು ಭಾಗ್ಯ ಪ್ರದಾತನ್ನ ಗನ್ನ ಚರಣ ವಿಡಿದು ಮೌಳಿಯ ಪರ್ಯಂತ ಚೆನ್ನಾಗಿ ತಿಳಿದು ಧ್ಯಾನವ ಮಾಡಿ ವೆಂಕಟನ್ನ ರನ್ನ ಮಕೂಟ ಕುಂಡಲ ಕರ್ಣ ನೊಸಲ ನಾಮ ಬಣ್ಣಿಸಲರಿದು ಮುಖನಯನ ನಾಸಾವದನ ಕೆನ್ನೆ ಕಪೋಲ ಸೂಲಿ ಪಲ್ಲು ಸುಧಾ ಸುರಿಯೇ ಚಿನ್ನದ ಸರಿಗೆ ನಾನಾಹಾರ ಕೌಸ್ತುಭ ಸನ್ನಿಭಾರಾವಿಯನ್ನಿ ಕೊರಳ ತ್ರಿವಳಿ ಕಾಂತಿ ಕನ್ನೇಲ ಕುಮಿಯಿಪ್ಪ ಊರ ಚತುರ್ಭುಜ ಬಾಹು ಉನ್ನತ ಕೇಯೂರ ಹಸ್ತ ಕಂಕಣಾಂಗುಲಿ 12 ಲೋಕ ಉಳ್ಳ ಉದರ ಗನ್ನಂಗ ಕಾಯ ಸೋಲಿಸುವ ಕಟಿಸೂತ್ರ ಗಣ್ಯ ಗಣದ ಪೀತಾಂಬರ ಊರು ಪಾವನ್ನ ಜಾನು ಜಂಗೆ 2 ಪಾದಾಂಗುಲಿ ಮನ್ನಣೆ ಪಡೆದ ನಖಾರೆ ಕಾಂಕಿತ ಬಲುಪರಿ ಭಿನ್ನವಿಲ್ಲದೆ ಗಿಪ್ಪ ಸರ್ವಾವಯಂಗಳು. ಇನ್ನು ಈ ವಿಧದಲ್ಲಿ ನಿಮ್ಮ ಚಿತ್ತದಲ್ಲಿ ಸಂಪನ್ನ ಈ ಮೂರ್ತಿಯ ನಿಲ್ಲಿಸಿ ಆತ್ಮನೆಂದು ಬನ್ನ ಬಡದಿರಿ ಅಲ್ಲೆಲ್ಲಿ ಇಹನೆಂದು ಕಣ್ಣು ಮುಂದಾಡುವ ಪರಿಮಳ ಎಸವುತ್ತ ಪುಣ್ಯ ಶ್ಲೋಕರಾಯ ವಿಜಯ ವಿಠಲ ವೆಂಕಟ ಮನ್ನಿಸಿ ಮುದದಿಂದ ಪ್ರಸನ್ನನಾಗುವ. ವಿಶ್ವ ಮಂಗಳನೀತ ವಿಶ್ವಕಾಯನೀತ ವಿಶ್ವ ಕುಟುಂಬ ಪಾಲಕನೀತ ಪ್ರಭುನೀತ ವಿಶ್ವಧಾರಕನೀತ ವಿಶ್ವನೀತ ವಿಶ್ವೇಶ್ವರನೀತ ವಿಶ್ವ ಸುಗುಣನೀತ ವಿಶ್ವ ನಾಟಕನೀತ ವಿಶ್ವ ಪ್ರೇರಕನೀತ ವಿಶ್ವಕರ್ಮನೀತ ವಿಶ್ವಕಾಲನೀತ ವಿಶ್ವದ್ರವ್ಯನೀತ ವಿಶ್ವನೀತ ವಿಶ್ವವ್ಯಾಪ್ತನೀತ ವಿಶ್ವಭಿನ್ನನೀತ ವಿಶ್ವಮೂರುತೀತ ವಿಲಕ್ಷಣನೀತ ವಿಶ್ವಂಭರೆಯೊಳಗೆ ವಿಶ್ವಾಸದಲ್ಲಿ ಶ್ವೇತಾಶ್ವತನ್ನ ಮಿತ್ರನ್ನ ಸುಸ್ವರದಲ್ಲಿ ಪಾಡಿ ಈಶ್ವರ ನಾನೆಂಬ ನಶ್ವರ ಮತಿ ಬಿಟ್ಟು ಭಾಸ್ವರ ಸಂಪೂರ್ಣ ಐಶ್ವರ್ಯನಾಗೋ. ವಿಶ್ವಗಿರಿವಾಸ ವಿಜಯ ವಿಠಲ ವೆಂಕಟೇಶ್ವರ ಭಕ್ತರ ವ್ಯಾಧಿಗಳ ಕಳೆವಾ.
ದ್ರವ್ಯಮೂರ್ತಿ ಧರ್ಮಮೂರ್ತಿ ದ್ರವ್ಯಪೂರ್ತಿ ಧರ್ಮಮೂರ್ತಿ ಭವ್ಯಫಲದ ಭಯಹಾರಿ ನವ್ಯಭೂಷಣ ನಂದಪೋಷಣ ಅವ್ಯಕ್ತ ವ್ಯಕ್ತಗಾತ್ರ ದಿವ್ಯ ತೇಜ ದಿವಿಜ ರಾಜ ಅವ್ಯವ ಆನಂದಮಯ ಹವ್ಯಾಧಿಕ್ರಿಯ ನಿಯಾಮಕ ಸವ್ಯಸಾಚಿ ಪ್ರಿಯ ಜೀಯ ಭವ್ಯಗಿರಿರಾಯ ವಿಜಯ ವಿಠ್ಠಲ ಸೇವ್ಯಮಾನನೋ ಸುರರಿಂದ ವೆಂಕಟಗಿರಿ ಸ್ವಾಮಿ ಪುಷ್ಕರಣಿ ನಿವಾಸ ಪಂಕಜಾಪತಿ ವಿಜಯ ವಿಠ್ಠಲನ್ನ ಕೊಂಡಾಡು. ವೆಂಕಟಗಿರಿ ಸ್ವಾಮಿ ಪುಷ್ಕರಣಿ ನಿವಾಸ ಪಂಕಜಾಪತಿ ವಿಜಯ ವಿಠ್ಠಲನ್ನ ಕೊಂಡಾಡು. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ಶ್ರೀನಿವಾಸ. ಜಯ ವಿಜಯರಾಯ. ಹರೇ ಶ್ರೀನಿವಾಸ. ಜಯ ವಿಜಯರಾಯ. ಇವತ್ತು ನಾವು ಶ್ರೀ ವಿಜಯದಾಸಾರ್ಯ ವಿರಚಿತ ಶ್ರೀ ವೆಂಕಟೇಶ್ವರ ಚರಣ ಸುಳಾದಿಯ ಅರ್ಥ ತಿಳಿಯಲು ಪ್ರಯತ್ನ ಮಾಡೋಣ. ವಿಜಯದಾಸರು ತಮ್ಮ ಸುಳಾದಿಗಳಲ್ಲಿ ತಿರುಮಲ ಬೆಟ್ಟದ ಸುಳಾದಿಗಳು, ಹಾಗೆ ರೂಪೋಪಾಸನ ಸುಳಾದಿ, ಹಾಗೆ ಆಪಾದಮೌಳಿ ಪರ್ಯಂತರ ಸುಳಾದಿ, ಹೀಗೆ ಅನೇಕ ಸುಳಾದಿಗಳ ಅರ್ಥಗಳನ್ನು ನಾವು ಇದುವರೆಗೆ ಪಾರಾಯಣ ಮಾಡಿದ್ದೀವಿ. ಇವಾಗೆ ದೇವರ ಅವಯವಗಳು ಎಲ್ಲ ಸಂಪೂರ್ಣನೇ, ಆದರೂ ನಮ್ಮಂತಹವರಿಗೆ ದೇವರ ಅವಯವಗಳು ನೋಡಿದಾಗೆ ಆಗುವ ಅನುಭೂತಿಯನ್ನು ತಿಳಿಸ್ಲಿಕ್ಕೆ ವಿಜಯದಾಸರು ಹೀಗೆ ಸುಳಾದಿಯ ರಚನೆ ಮಾಡಿದ್ದಾರೆ. ಅವರಿಗೆ ಆದ ಅನುಭೂತಿಯನ್ನು ಕೂಡ ಇದರಲ್ಲಿ ಹೇಳಿದ್ದಾರೆ. ಚರಣ ಸುಳಾದಿ ಇವಾಗಿನ ಸುಳಾದಿ. ಮುಕ್ತ ಅಮುಕ್ತರಿಂದ ಅರ್ಚನೆಗೊಂಬ ಚರಣ. ಮುಕ್ತರು ಅಂತಂದರೆ ವಿರಜಾ ನದಿಯ ಸ್ನಾನ ಆಗಿ ಮುಕ್ತಿ, ಈ ವೈಕುಂಠಕ್ಕೆ ಹೋಗಿ ಮುಕ್ತಿ ಬಂದರೆ ಅದನ್ನು ಮುಕ್ತರು ಅಂತ ಕರೀತಾರೆ ಅವ್ರನ್ನ. ಅಮುಕ್ತರು ಅಂತಂದರೆ ವಿರಜಾ ನದಿ ಸ್ನಾನ ಆಗಿರಲ್ಲ ಅವರಿಗೆ, ವೈಕುಂಠದ ಕೊನೆಯ ದ್ವಾರದವರೆಗೆ ಬಂದಿರ್ತಾರೆ, ವಿರಜಾ ನದಿಯ ಸ್ನಾನ ಆಗಿರಲ್ಲ, ಅವರಿಗೆ ಅಮುಕ್ತರು ಅಂತಾರೆ. ಮುಕ್ತರಲ್ಲಿಂದ ಅಮುಕ್ತರಲ್ಲಿಂದ ಸದಾ ಅರ್ಚನೆಗೊಂಬೋ ನಮ್ಮ ತಿಮ್ಮಪ್ಪನ ಚರಣ. ವಿರಕ್ತರ ಮನದಲ್ಲಿ ನಿಂದಿಹ ಚರಣ. ಎಲ್ಲ ಮಾಡಿಸೋದು ದೇವರೇ, ನಂದೇನೂ ಇಲ್ಲ ಅಂಥೇಳಿ ವಿರಕ್ತತನದಿಂದ ಅವನ ಬಿಟ್ಟರೆ ಯಾರೂ ಇಲ್ಲ ಅಂತ ಇರೋರೆಲ್ಲರ ಮನಸ್ಸರೊಳಗೆ ನಿಂತಿರೋ ಚರಣ ಈ ಚರಣ. ಸುರಕ್ತ ವರ್ಣನ ಕರೆದಿಂದಲೊಪ್ಪುವ ಚರಣ. ಕೆಂಪು ಬಣ್ಣದ, ಹಸಿರು ಬಣ್ಣದ, ಯೆಲ್ಲೋ ಕಲರ್ ಆ್ಯಂಡ್ ಕೆಂಪು ಬಣ್ಣದ ಉಗುರುಗಳಿಂದ ಒಪ್ಪುತ್ತಾ ಇರೋ ಚರಣ. ಭಕ್ತಿಗೆ ಒಲಿದೊಲಿದು ಭಾಗ್ಯ ಕೊಡುವ ಚರಣ. ಭಕ್ತರು ಭಕ್ತಿ ಇದ್ದರೆ ಸಾಕು, ಒಲಿದು ಬಂದು ಭಾಗ್ಯ ಕೊಡ್ತಾನೆ ಅಂಥೇಳಿ ನಮ್ಮಪ್ಪ ಅಂಥ ಚರಣ. ಭಕ್ತವತ್ಸಲನೆಂಬುವ ಮಹಾಪ್ರತಾಪದ ಚರಣ. ಭಕ್ತವತ್ಸಲನು, ಭಕ್ತರು ಕರೆದರೆ ಸಾಕು ಅರಹು ಮರಹು ಇಲ್ಲಾರ್ದಾಗಿ ಓಡ್ಕೊತ ಬಂದುಬಿಡ್ತಾನೆ ಅಂತ ನಮ್ಮಪ್ಪನ ಚರಣ. ವ್ಯಕ್ತವಾಗಿ ಲೋಕಪೂರ್ಣವಾದಾದಿ ಚರಣ. ಎಲ್ಲ ಕಡೆ ವ್ಯಕ್ತವಾಗಿದ್ದಾನೆ, ಪ್ರತಿಯೊಂದು ಕಡೆ ಇದ್ದಾನೆ ಅಂದರೆ ಎಲ್ಲ ಕಡೆ ಆತನ ಚರಣ ವ್ಯಾಪ್ತವಾಗಿದೆ ಅಂತ ಹೇಳ್ತಾರೆ. ಉಕ್ತಿಗೆ ಮೈದೊರೆದು ಉನ್ನತೋನ್ನತ ಚರಣ. ಉಕ್ತಿಲಿಂದ ನಾವು ಬೇಡಿಕೊಂಡ್ರೆ ಉನ್ನತವಾದ ಚರಣ ಇದು. ಶಕ್ತಿಪ್ರದವಾದ ಜ್ಞಾನಾನಂದ, ಶಕ್ತಿಪ್ರದವಾದ ಚರಣ ಇದು. ಜ್ಞಾನ ಆನಂದ ಕೊಡೋ ಚರಣ. ಆತನ ಚರಣ ನೋಡಿದರೆ ಸಾಕು ನಮಗೆ ಜ್ಞಾನ ಆನಂದ ಎರಡೂ ಬರ್ತವೆ. ತ್ಯಕ್ತ ವೈದಿಕ ಸಿದ್ಧ ಸಾರ ಸುಂದರವಾದ ಚರಣ. ಭಕ್ತಿಭೂಷಣವಿತ್ತು ಪಾಲಿಸುವ, ಭಕ್ತಿ ಎಂಬುದನ್ನು ಕೊಟ್ಟು ನಮ್ಮನ್ನು ಪರಿಪಾಲನೆ ಮಾಡುವ ಚರಣ. ಶಕ್ತಿ ಉದರದಲ್ಲಿ ಅಂಕಿತವಾದ ಚರಣ. ನಮಗೆ ದೇವರ ಹೊಟ್ಟೆಯಲ್ಲಿ ನಾವೆಲ್ಲ ಇದ್ದೀವಿ, ಅದನ್ನು ಉದರದೊಳಗೆ ಇದ್ದು ನಮ್ಮ ಒಳಗೆ ಇದ್ದದ್ದು ಭಗವಂತನ ಚರಣನ ಕೂಡ ನೋಡ್ಕೋಬೇಕು ಅಂಥೇಳಿ ನಾವು ಯಾವಾಗಲೂ ಬೇಡ್ಕೊತಾ ಇರ್ತೀವಿ. ಅದನ್ನೂ ಒಂದು ಅರ್ಥ ಬರಬಹುದು. ಸಿಕ್ತೋದಕ ಧರಿಸೆ ಶಿರದಲ್ಲಿ ಪೊಳೆವ ಚರಣ. ನಾವು ದೇವರ ಪಾದೋದಕನ್ನು ತಲೆ ಮೇಲೆ ಧರಿಸಿದರೆ ನಮ್ಮ ತಲೆ ಮೇಲೆ ದೇವರ ಚರಣ ಇದ್ದಂಗೆ ಮುಕ್ತಿ ಕೊಡ್ತಾ ಇರ್ತದ. ಇದು ಲಾವಣ್ಯವಾದ ಚರಣ. ಸ್ವರ್ಗ ಆನಂದ ಕೊಡ್ತದ, ಥಳಿಸುವ ಚರಣ. ಮುಕ್ತ ಆಭರಣ. ರಂಗ ವಿಜಯ ವಿಠ್ಠಲರೇಯ
ಮುಕ್ತಗಿರಿಯ ವೆಂಕಟ, ಇದು ಮುಕ್ತಗಿರಿ ಅಂತಲೇ ಕರೀತಾರೆ ಇಲ್ಲಿ. ವೆಂಕಟ ವಿಜಯ ವಿಠ್ಠಲ ಶ್ರೀನಿವಾಸನ ಚರಣ ಅಂತ ಧ್ರುವತಾಳದಾಗಿ ಹೇಳಿದ್ದಾರೆ. ಮಟ್ಟತಾಳದೊಳಗೆ ಈ ಚರಣ ಸಮಸ್ತರಿಗೆ ಸುಲಭ ಸಾಧ್ಯ, ಎಲ್ಲರಿಗೂ ಸಿಗುತ್ತದೆ. ನಮ್ಮಪ್ಪನ ಚರಣ ಧ್ಯಾನ ಮಾಡಿದರೆ ಸಾಕು, ನೆನೆಸ್ಕೊಂಡ್ರೆ ಸಾಕು, ಸುಲಭವಾಗಿ ಸಿಗೋ ಚರಣ. ಈ ಚರಣ ಜ್ಞಾನ ಭಕ್ತಿ ಕೊಡ್ತದೆ ನಮಗೆ, ಅಹಂಕಾರ ಬಿಡಿಸ್ತದ. ನಾನು ನನ್ನದು ಎಂಬ ಅಹಂಕಾರ ಬಿಡಿಸಿ ಆತನ ಕಾಲಿಗೆ ಬಿದ್ದರೆ ಸಾಕು ಅಂತಹ ಚರಣ ಇದು. ಈ ಚರಣ ದುರಿತ ರಾಶಿ ಕರ್ಣ ಶುದ್ಧಿ ಮಾಡ್ತದೆ, ನಮಗೆ ಇದ್ದ ಕರ್ಣನ ಶುದ್ಧಿ ಮಾಡ್ತದೆ. ಈ ಚರಣ ನಮ್ಮ ಮಾಡಿದ ಪಾಪಗಳನ್ನು ದಹಿಸೋ ಚರಣ ಇದು. ಈ ಚರಣದಿಂದ ಪ್ರಸಾದತ್ರಯವು, ಈ ಚರಣದಿಂದನೇ ಅಧಮ ಮಧ್ಯಮ ಉತ್ತಮರು ಅಂಥೇಳಿ ನಾವೆಲ್ಲ ಬರೋರು. ಈ ಚರಣಾಶ್ರಯನೇ ಮಾಡಿದ ಅಜಭವರು, ಬ್ರಹ್ಮಾದಿ ದೇವತೆಗಳು ಈ ಚರಣಾಶ್ರಯನೇ ಮಾಡಿ ಗೋಚರಿಸುವರು ತಮ್ಮ ಪದವಿಯಲ್ಲಿ ನಿತ್ಯ. ತಮ್ಮ ಪದವಿಯಲ್ಲಿ ನಿತ್ಯ ತಾವು ಮಾಡಬೇಕಾಗಿದ್ದ ಎಲ್ಲ ಕೆಲಸಗಳನ್ನು ಈ ಚರಣದಿಂದನೇ ಮಾಡ್ತಾ ಇದ್ದಾರೆ. ಈ ಚರಣ ನೆನೆಸಿದವನ ಭಾಗ್ಯವೇ ಭಾಗ್ಯ. ನಮ್ಮ ಅಪ್ಪನ ಚರಣ ನೆನೆಸಿದ್ರೆ ಸಾಕು, ಅದೇ ದೊಡ್ಡ ಭಾಗ್ಯ ನಮಗೆ. ಈ ಚರಣ ಕರ್ಮ ಜ್ಞಾನ ಆನಂದಕ್ಕೆ ಸೂಚನಾ, ಕರ್ಮಕ್ಕೆ ಸೂಚನಾ, ಆನಂದಕ್ಕೆ ಸೂಚನಾ, ಜ್ಞಾನಕ್ಕೆ ಸೂಚನೆ. ಕಾಣಿರೋ ಗುರುಗಳ ಕೃಪೆಯಿಂದ, ಇದು ನಾನು ಕಂಡಿದ್ದೀನಿ ಗುರುಗಳ ಕೃಪೆಯಿಂದ, ಪುರಂದರದಾಸರ ಮಧ್ವಾಚಾರ್ಯರ ಕೃಪೆಯಿಂದ ಕಂಡಿದ್ದೀನಿ ಅಂತ ಹೇಳ್ತಾರೆ. ಈ ಚರಣವೇ ದೈತ್ಯ ವನ ಸವರುವ ಕೊಡಲಿ. ದೈತ್ಯರನ್ನ ವನ ಅಂದರೆ ಎಷ್ಟೊಂದು ಮಂದಿ ದೈತ್ಯರನ್ನ ಸಂಹಾರ ಮಾಡೋ ಪರಶು ಇದ್ದಂಗೆ ಈ ಚರಣ. ಈ ಚರಣ ದೋಷ ವಿರಹಿತ ಸಂಪೂರ್ಣ ಇದು, ದೋಷನೇ ಇಲ್ಲ. ನಮ್ಮಪ್ಪನಿಗೆ ದೋಷ ಇಲ್ಲ, ನಮ್ಮಪ್ಪನ ಚರಣಕ್ಕೆ ಕೂಡ ದೋಷ ಇಲ್ಲ. ಈ ಚರಣ ಲೋಚನೆಯ ಮಾಡಿ, ಈ ಚರಣನ ನಾವು ಆಚರಣೆ ಮಾಡಿ ಆಲೋಚನೆ ಮಾಡಿದರೆ ಮೋಚಕವಾಗುವುದು ಲಿಂಗ ಶರೀರವು. ನಮ್ಮ ಲಿಂಗ ಶರೀರ ಭಂಗವಾಗತ್ತೆ. ನಿತ್ಯ ಈ ಚರಣನ ನಾವು ಆಲೋಚನೆ ಮಾಡಬೇಕು. ಚರಣಾಲೋಚನೆ ಮಾಡಬೇಕು. ಸದಾ ನಾಮಸ್ಮರಣೆ, ಸದಾ ಧ್ಯಾನ. ನಮ್ಮಪ್ಪನ ಚರಣನ ಧ್ಯಾನ ಮಾಡ್ತಾ ಇದ್ದರೆ ನಮ್ಮ ಲಿಂಗ ಶರೀರ ಭಂಗವಾಗುತ್ತದೆ. ವಾಚಸ್ಪತಿ ಜನಕ ವಿಜಯ ವಿಠ್ಠಲ ಬ್ರಹ್ಮನ ತಂದೆಯಾದ ದೇವರೇ ವೆಂಕಟ ಲೋಚನಕ್ಕೆ ಪೊಳೆವ ಪ್ರಾಕೃತ ಚರಣ, ಕಣ್ಣಿಗೆ ಕಾಣಿಸ್ಲಾರ್ದ ಚರಣ ಅಂತಲೂ ಹೇಳಬೇಕು. ಕಣ್ಣಿಗೆ ನಮಗೆ ಕಾಣಿಸಿದ ಚರಣ ಅಂದರೆ ಕೂಡ ಅಪ್ರಾಕೃತವಾದ ಚರಣ ಇದು ಅಂತ ಹೇಳಬೇಕು. ತ್ರಿವಿಡ ತಾಳದೊಳಗೆ ಬನ್ನಿ ಬನ್ನಿರೋ ಜನರು ಭಾಗ್ಯಪ್ರದಾತನ್ನ, ಭಾಗ್ಯ ಕೊಡೋ ಈ ತಿಮ್ಮಪ್ಪನ್ನ ಘನ್ನ ಚರಣವಿಡಿದು ಮೌಳಿಯ ಪರ್ಯಂತರ, ಕಾಲು ಚರಣ ಹಿಡ್ಕೊಂಡು ತಲೆ ಮೌಳಿವರೆಗೆ ನಾವು ಚೆನ್ನಾಗಿ ತಿಳಿದು ಧ್ಯಾನ ಮಾಡಬೇಕು ಅಂತ ಹೇಳ್ತಾರೆ. ಕಿರೀಟ ಇಟ್ಕೊಂಡಿದ್ದಾನೆ, ಕುಂಡಲಗಳು, ನೊಸಲನಲ್ಲಿ ನಾಮ. ಹೇಳಕ್ಕೆ ಆಗ್ತಾಯಿಲ್ಲ, ಬಣ್ಣಿಸ್ಲಿಕ್ಕೆ ಹೇಳ್ತಾರೆ. ಏನಂತ ವರ್ಣಿಸಬೇಕು ಅಂತ ಹೇಳ್ತಾರೆ ವಿಜಯದಾಸರು. ಮುಖ, ನಯನ, ಆಹಾ, ಆ ಮೂಗು, ನಾಸ, ಕಣ್ಣು, ಮೂಗು, ವದನ, ಕೆನ್ನೆ, ಗಲ್ಲ, ಕಪೋಲ, ಹಲ್ಲುಗಳು ಸುಧಾಸುರಿಯೇ, ಚೆನ್ನದ ಸರಿಯೇ, ಎಲ್ಲ ಎಂತಹ ಹಲ್ಲುಗಳಿದ್ದಾವೆ, ಎಂಥ ಕಣ್ಣು, ಮೂಗು ಎಲ್ಲ ಇದ್ದಾವೆ ಅಂತ ಹೇಳ್ತಾ ಇದ್ದಾರೆ ವಿಜಯದಾಸರು. ಹಾಗೆ ಈ ತ್ರಿವಳಿ ಕೊರಳಲ್ಲಿ 3 ಎಳೆ ಸರ ಹಾಕ್ಕೊಂಡಿದ್ದಾರೆ. ಹಾಗೆ ಎದೆಯಲ್ಲಿ ಲಕ್ಷ್ಮೀದೇವಿ ಇದ್ದಾಳೆ. ಚತುರ್ಭುಜ, ಬಾಹು, ಕೇಯೂರ, ಹಸ್ತ, ಕಂಕಣಾಂಗಳಿ, ಕೈಗಳಿಗೆ ಕಂಕಣಗಳು, ಹಸ್ತಗಳಿಗೆ ಕಡಗಗಳು ಕಟ್ಕೊಂಡಿದ್ದಾನೆ. ಆಮೇಲೆ 12, 2, 14 ಲೋಕನ್ನ ತನ್ನ ಹೊಟ್ಟೆಯಲ್ಲಿ ಧಾರಣೆ ಮಾಡಿದಂಥ ಆತ. ಅದಕ್ಕೆ ಕಟ್ಟಿದ ಕಟಿಸೂತ್ರ, ಉಡದಾರ, ಗಣ್ಯಗಣದ ಪೀತಾಂಬರ ಉಟ್ಕೊಂಡಿದ್ದಾನೆ. ಊರು, ಮೊಣಕಾಲು, ಕಣಕಾಲು, ತೊಡೆ, ಪಾದಾಂಗುಲಿ, ಕಾಲಿ ಬೆರಳುಗಳು, ಮನ್ನಣೆ ಪಡೆದ ನಖ, ರೇಖಾಂಕಿತ ಬಲುಪರಿ, ಕಾಲು ಕೆಳಗೆಲ್ಲ ವಜ್ರ ಇವೆಲ್ಲ ಇದ್ದಿದ್ದು, ಧ್ವಜ, ವಜ್ರ ಇವೆಲ್ಲ ಇದ್ದಾವೆ. ರೇಖೆಗಳು ಇದ್ದಾವೆ. ಭಿನ್ನವಿಲ್ಲದ ಇಪ್ಪ, ಸರ್ವಾವಯಂಗಳು ಎಲ್ಲೂ ಭಿನ್ನ ಇಲ್ಲ. ಸರ್ವ ಅವಯಂಗಳಲ್ಲಿ ಪ್ರತಿ ಅವಯವ ಎಲ್ಲ ಕೆಲಸ ಮಾಡುತ್ತೆ ನಮ್ಮ ಅಪ್ಪಂದು. ಇನ್ನು ಈ ವಿಧದಲ್ಲಿ ನಿಮ್ಮ ಚಿತ್ತದಲ್ಲಿ ಸಂಪನ್ನ ಈ ಮೂರ್ತಿಯ ನಿಲ್ಲಿಸಿ, ಈ ಥರ ನೆನೆಸ್ಕೊಂಡು ಆ ಪಾದಮೌಳಿ ಪರ್ಯಂತರ ಕಾಲಿಂದ ಹಿಡ್ಕೊಂಡು ನಮ್ಮಪ್ಪನ್ನ ನೆನೆಸ್ತಾ 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 ಈ ಥರ ಕೂತು ಧ್ಯಾನ ಮಾಡ್ತಾ ಇದ್ದರೆ, ಕಣ್ಣು ಮುಚ್ಕೊಂಡು
ಆತನ ಕಣ್ಣು ನೊಸಲಲ್ಲಿ ತಿಲಕ ಇಟ್ಕೊಂಡಿದ್ದಾನೆ, ಕಿವಿಯಲ್ಲಿ ಕುಂಡಲ ಇಟ್ಕೊಂಡಿದ್ದಾನೆ. ಈ ಥರ ನಾವು ಧ್ಯಾನ ಮಾಡಿದರೆ ಯಾಕೆ ದುಃಖ ಯಾಕೆ ಪಡಬೇಕು? ಅಲ್ಲಿದ್ದಾನೆ, ಇಲ್ಲಿದ್ದಾನೆ, ತಿರುಮಲಕ್ಕೆ ಹೋಗಬೇಕು, ಅಲ್ಲೇ ಹೋಗಬೇಕು ಅಂತ ಯಾಕೆ ದುಃಖ ಪಡಬೇಕು? ಕಣ್ಣು ಮುಂದೆ ಬಂದು ನಿಲ್ತಾನೆ, ಪರಿಮಳ ಸುರಿಸ್ತಾನೆ ಅಂತ ಹೇಳ್ತಾ ಇದ್ದಾರೆ. ಪುಣ್ಯ ಶ್ಲೋಕರಾಯ ವಿಜಯ ವಿಠ್ಠಲ ವೆಂಕಟ ಮನ್ನಿಸಿ ಮುದದಿಂದ ಪ್ರಸನ್ನನಾಗುವ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಅಟ್ಟತಾಳದೊಳಗೆ ವಿಶ್ವಕ್ಕೆ ಮಂಗಳ ಕೊಡುವ ಆತ ಈತ, ವಿಶ್ವಕಾಯನೀತ, ವಿಶ್ವದಷ್ಟು ಕಾಯ ಇದ್ದಾತ, ವಿಶ್ವ ಕುಟುಂಬ, ಎಲ್ಲ ಕುಟುಂಬ ತಂದೆ, ಪಾಲಕನೀತ, ಪ್ರಭು ಈತ, ವಿಶ್ವಧಾರಕನ್ನ, ಈ ವಿಶ್ವವನ್ನು ಧಾರಣೆ ಮಾಡಿದಾತ ಈತ, ವಿಶ್ವನೇ ಈತ, ವಿಶ್ವೇಶ್ವರನೀತ, ವಿಶ್ವಕ್ಕೆ ಈಶ್ವರನಾದಾತ ಈತ, ವಿಶ್ವ ಸುಗುಣನೀತ, ವಿಶ್ವದಷ್ಟು ಗುಣಗಳಿದ್ದಾತ ಈತ, ವಿಶ್ವನಾಟಕ ಈತ, ವಿಶ್ವ ಪ್ರೇರಕನೀತ, ಪ್ರೇರಣೆ ಮಾಡ್ತಾನೆ, ವಿಶ್ವಕರ್ಮನೀತ, ವಿಶ್ವಕಾಲ ಕರ್ಮ ಈತನೇ, ದ್ರವ್ಯ ಈತನೇ, ವಿಶ್ವನೀತನೇ, ವಿಶ್ವವ್ಯಾಪ್ತನೀತ, ವಿಶ್ವದಲ್ಲಿ ವ್ಯಾಪ್ತನಾಗಿದ್ದಾತ, ವಿಶ್ವಕ್ಕೆ ಭಿನ್ನವಾದಿದ್ದಾತ ಈತ, ವಿಶ್ವಮೂರ್ತಿ ಈತ, ವಿಲಕ್ಷಣನೀತ, ವಿಶ್ವಂಭರೆಯೊಳಗೆ ವಿಶ್ವಾಸದಲ್ಲಿ ಅರ್ಜುನನ್ನ ಸುಸ್ವರದಲ್ಲಿ, ತನ್ನ ಮಿತ್ರನ್ನ ಸುಸ್ವರದಲ್ಲಿ ಪಾಡಿ ಈಶ್ವರ ನಾನೆಂಬೋ ನಶ್ವರ ಮತಿ ಬಿಟ್ಟು ಅಹಂಕಾರ ಬಿಡಿಸಿ, ನಾನೇನು ಮಾಡ್ತಾಯಿದ್ದೀನಿ, ನಾನು ಇದು ಮಾಡ್ತಾಯಿದ್ದೀನಿ, ಎಲ್ಲರನ್ನ ಕೊಲ್ತಾ ಇದ್ದೀನಿ ಎಂಬೋ ಅಹಂಕಾರನ ಬಿಡಿಸಿ ನಾನು ಒಳಗೆ ನಿಂತು ಮಾಡಿಸ್ತೀನಿ ಎಂಬುದನ್ನು ತಿಳಿಸಿದಾತ ಈತ, ಭಾಸ್ವರ ಸಂಪೂರ್ಣ ಐಶ್ವರ್ಯನಾಗೋ ವಿಶ್ವಗಿರಿವಾಸ ವಿಜಯ ವಿಠಲ ವೆಂಕಟೇಶ್ವರ ಭಕ್ತರ ವ್ಯಾಧಿಗಳ ಕಳೆವ, ಭಕ್ತರ ವ್ಯಾಧಿಗಳನ್ನ ಕಳಿತಾನೆ. ಆದಿವ್ಯಾಧಿಗಳು ಮನೋಗತ ವ್ಯಾಧಿಗಳು, ಆದಿವ್ಯಾಧಿಗಳು, ಆ ವ್ಯಾಧಿಗಳು ಅಂದರೆ ದೇಹಕ್ಕೆ ಸಂಬಂಧಪಟ್ಟಿದ್ದು. ಭಕ್ತರ ವ್ಯಾಧಿಗಳ ಕಳೆವ, ಆದಿಗಳು ಕೂಡ ಕಳೀತಾನೆ, ಮನೋಗತವಾದ ಇದು ವ್ಯಾಧಿಗಳು ಕೂಡ ಕಳೀತಾನೆ ಅಂತ ಹೇಳ್ತಾರೆ. ಆದಿತಾಳದರೊಳಗೆ ದ್ರವ್ಯ ಪೂರ್ತಿ, ಧರ್ಮಮೂರ್ತಿ, ಭವ್ಯ ಫಲದ ಭಯಹಾರಿ, ಭಯವನ್ನು ಓಡಿಸೋ ಆತ ಈತ, ನವ್ಯ ಪೋಷಣ, ವಿಚಿತ್ರವಾದ ಪೋಷಣ, ಭೂಷಣ, ನವ್ಯಭೂಷಣ, ವಿಚಿತ್ರವಾದ ಭೂಷಣ, ನಂದಪೋಷಣ, ನಂದವರ್ಗತ, ವ್ಯಕ್ತಗಾತ್ರ, ಕಾಣಿಸೋದೂ ಇಲ್ಲ, ವ್ಯಕ್ತನೂ ಇದ್ದಾನೆ. ಅವ್ಯಕ್ತ ನಮ್ಗೆ ಯಾರಿಗೂ ಕಣ್ಣಿಗೆ ಕಾಣಿಸಲ್ಲ, ಆದರೂ ವ್ಯಕ್ತ ಅಂತಾತ, ದಿವ್ಯ ತೇಜ, ದಿವಿಜ ರಾಜ, ದಿವ್ಯವಾದ ತೇಜ ಉಳ್ಳಾತ, ಈ ದಿವಿಕ್ಕೆ ರಾಜ ಆತ, ಅವ್ಯಯ ಆನಂದಮಯ, ಖರ್ಚೇ ಇಲ್ಲ ಈತನ್ನು ತಿಳ್ಕೊಂಡ್ರೆ ಅಷ್ಟು ಆನಂದ ಬರುತ್ತೆ. ಹೋಮಕ್ಕೆ ನಿಯಾಮಕನಾದಾತ, ಅರ್ಜುನನ ಪ್ರಿಯ ಭವ್ಯಗಿರಿರಾಯ ವಿಜಯ ವಿಠಲ ಸೇವ್ಯಮಾನನೋ ಸುರರಿಂದ ವೆಂಕಟ, ಎಲ್ಲ ಸುರರ್ಲಿಂದ ಸೇವೆಗಳನ್ನ ಕೈಕೊಳ್ಳುತ್ತಾ ಇದ್ದಾನೆ ಅಂತ ಹೇಳ್ತಾರೆ. ವೆಂಕಟಗಿರಿ ಸ್ವಾಮಿ ಪುಷ್ಕರಣಿ ನಿವಾಸ, ವೆಂಕಟಗಿರಿಯಲ್ಲಿ ಇದ್ದ ಸ್ವಾಮಿ ಪುಷ್ಕರಣಿಯ ನಿವಾಸ, ಪಂಕಜಾಪತಿ, ಲಕ್ಷ್ಮೀಪತಿ, ವಿಜಯ ವಿಠಲನ್ನ ಕೊಂಡಾಡು, ಲಕ್ಷ್ಮೀಪತಿಯಾದ ಈ ವಿಜಯ ವಿಠಲನ್ನ, ಈ ಎಂಕಪ್ಪನ್ನು ಕೊಂಡಾಡಿದರೆ ಸಾಕು, ನಮ್ಮನ್ನು ಬಂದು ಕಾಪಾಡ್ತಾನೆ ಅಂತ ವಿಜಯದಾಸರು ಈ ಚರಣ ಸುಳಾದಿಯಲ್ಲಿ ಹೇಳಿದ್ದಾರೆ. ನಹಂಕರ್ತ ಹರಿಕರ್ತ ನನಗೆ ಎಷ್ಟು ಅರ್ಥ ಆಗಿದೆ, ದೇವರು ನನ್ನಿಂದ ಎಷ್ಟು ನುಡಿಸಿದ್ದಾನೆ ಅಷ್ಟೇ ಹೇಳಿರೋದು. ತಪ್ಪುಗಳಿದ್ದಲ್ಲಿ ಕ್ಷಮೆ ಇರಲಿ. ಜಯ ವಿಜಯರಾಯ. ಶ್ರೀಕೃಷ್ಣ ಅರ್ಪಣಮಸ್ತು.